ಜೈ ಶ್ರೀಮಾತಾ. ಅಣ್ಣಯ್ಯ ಹೇಳಿದಾಗೆಯ ದುರ್ಗಾ ಸಂಸ್ಥಾನ ಹಣ ಕೂಡಿಡುವ ಸಂಸ್ಥೆ ಅಲ್ಲ. ಒಂದು ಡ್ಯಾಮ್ ಕಟ್ಟೋದು ಬರೀ ನೀರು ಸಂಗ್ರಹ ಮಾಡೋಕ್ಕಲ್ಲ, ಸಂಗ್ರಹವಾದ ನೀರನ್ನು ಕಾಲುವೆ ಮೂಲಕ ಹರಿಸಿ ಬೆಳೆ ಬೆಳೆಯೋಕ್ಕೆ. ಅದನ್ನು ಮರಿಬಾರ್ದು. ಹಾಗೆ ಇದು ನಾವು ಈ ವರ್ಷದ ತತ್ವಾದೇಶವನ್ನು ತಗೊಂಡಿರೋದು ಶ್ರೀಮಾತಾ ಶಾರದಾ ದೇವಿಯವರದ್ದು. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಮೈ ಕುರ್ಮೋ ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋ. ಮಹಾಮಾಯಿ ಜೀವನ ಗಂಗಾ ಕೇಳಿದರೆ ನಿಂಗೆ ಅದರೊಳಗೆ ಗೊತ್ತಾಗತ್ತೆ. ಶ್ರೀಮಾತಾ ಶಾರದಾದೇವಿ ಒಂದ್ಸರಿ ಹೇಳ್ತಾರೆ, ಅಮ್ಮ ಇಂತಿಂಥ ಕಾರ್ಯಕ್ಕೆಲ್ಲ ದುಡ್ಡೇನು ಮಾಡೋದು ಅಂತ ಯಾರೋ ಒಬ್ಬ ಶಿಷ್ಯ ಬಂದು ಕೇಳಿದಾಗ ಹೇಳ್ತಾರೆ, ಶ್ರೀಮಾತೆ ನೋಡು, ನಮ್ಮ ಉದ್ದೇಶ ಶುದ್ಧವಾಗಿದ್ದರೆ ಹಣ ಒಂದು ಅಡ್ಡ ಬರಲಾರದು, ಅದು ನಡೆಯುತ್ತೆ ಅಂತ ನಾವು ನಂಬಿರೋದು ಅದನ್ನೇಯ. ಇವತ್ತು ಅಷ್ಟೇ, ಇವಾಗ ಕೆಲವು ಕಾರ್ಯಗಳನ್ನು ಮಾಡಲೇಬೇಕಾದ್ದು ಶುರುವಾಗಿದೆ. ಯಾರೋ ಬರ್ತಾರೆ, ಅಪ್ಪಾಜಿ ಬೋರ್ವೆಲ್ದು ನಂದು ತಗೊಳ್ಳಿ ಅಪ್ಪಾಜಿ. ಯಾರೋ ಮೊನ್ನೆ ಬಂದರು, ಅಪ್ಪಾಜಿ ಇಲ್ಲಿ ಫುಲ್ ಕತ್ಲೆ ಆಗಿದೆ, ಇಲ್ಲಿ ಕೆಲಸ ಮಾಡೋಕ್ಕೋ ಕಷ್ಟ, ಒಂದು 6 ಸೋಲಾರ್ ಲೈಟ್ ಹಾಕಿಸ್ತೀವಿ ಅಂದರು. ಯಾರೋ ಸೋಲಾರ್ ಲೈಟ್ ಹಾಕ್ಸಿದ್ರು. ಇನ್ನೊಬ್ಬರು, ಅಪ್ಪಾಜಿ ನೀವು ಕಿಚನ್ನು ಬಾತ್ರೂಮು ಕಟ್ಟಿಸ್ತಿದ್ದೀರಿ, ಅದರ ಹಾಗೂ ಟೈಲ್ಸ್ಗಳನ್ನು ನಾವು ಕೊಡ್ತೀವಿ ಅಪ್ಪಾಜಿ, ಎಷ್ಟು ಜನ ಅದು ಓಡಾಡ್ತಾ ಇದ್ರು, ಪುಣ್ಯ ನಮಗೆ ಸಿಗತ್ತೆ ಅಂತ. ಇನ್ಯಾರೋ ಕಮೋಡ್ ತಾನೇ. ಇದು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಇದನ್ನೇ ಏನಂತ, ಒಬ್ಬ ರಾಗಿ ಅಳ್ಕೊಡಕ್ಕೆ ಕೂತಿರ್ತಾನೆ, ಅವನೇನು ಮಾಡ್ತಾನೆ, ಅಳ್ದು ಆ ಚೀಲಕ್ಕೆ ಹಾಕ್ತಾನೆ. ಖಾಲಿ ಆಗ್ತಾ ಬಂದ ತಕ್ಷಣ ಅವನೇದ್ದು ಹೋಗಲ್ಲ, ಮತ್ತೆ ಯಾರೋ ಒಬ್ಬರು ತಂದು ಸುರಿತಾ ಇರ್ತಾನೆ, ಇವನು ಅಳ್ಕೊಡ್ತಾ ಇರ್ತಾನೆ. ಹಾಗೆ ಇಲ್ಲಿ ಅಳ್ಕೊಡೋ ಕೆಲಸ ಅಷ್ಟೇ ನಮ್ಮದು. ತಾಯಿ ನಿಮ್ಮ ಮೂಲಕ ಸುರಿಸ್ತಾ ಇರ್ತಾಳೆ, ಅದನ್ನು ಅಲ್ಲಿ ಇಟ್ಕೊಂಡಿರೋದು ನಾವು ಸುರಿಸ್ಕೊಳಕ್ಕಲ್ಲ, ಅದನ್ನು ಮತ್ತೆ ಕೊಡ್ತಾ ಇರೋದಕ್ಕೆ. ಅದಕ್ಕೆ ನಾನು ಈ ಸರಿ ಹೇಳಿದೆ, ಈ ವರ್ಷದ ಪರಾಭವ ಅಂದರೆ ಗೆಲ್ಲುವುದು, ಸೋಲುವುದಲ್ಲ, ಅದರ ಸಂದೇಶ ಏನು ಅಂಥೇಳಿ ಯುಗಾದಿ ದಿನ ನಾನು ಹೇಳಿದ್ದೆ. ಅದು ಈ ವರ್ಷ ಪೂರ್ತಿ ನನಗೆ ನಿನಗೆ ಎಲ್ಲರಿಗೂ ಏನಪ್ಪ ಅಂದರೆ, ಮಗು ನಿನಗೆ ಒಂದು ಗುಟ್ಟು ಹೇಳ್ತಿದ್ದೀನಿ, ನನ್ನ ಮಾತನ್ನು ಕೇಳು ಅಂತ. ಆ ಸಂದೇಶ ಮತ್ತೆ ನೀನೊಂದು ಸರಿ ಕೇಳು. ಇದು ನಮ್ಮ ಈ ವರ್ಷದಲ್ಲಿ ನಮ್ಮ ಜೀವನದ ಗುರಿ. ಒಂದು ಹೇಳುವೆ ಪುಟಾಣಿ ಮಕ್ಕಳೇ, ಮತ್ತೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ. ಮತ್ತೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ. ಮತ್ತೊಂದು ಹೇಳುವೆ ಪುಟಾಣಿ ಮಕ್ಕಳೇ. ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ಹಣವು ಹೇಳಿದಂತೆ ನೀನೆಂದು ಕೇಳಬೇಡ, ದಾಸನಾಗಿ ಧನಕ್ಕೆ ನೀನೆಂದು ಬಾಳಬೇಡ. ಬುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದಿಗೆ. ಬುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ. ಬಟ್ ದುರ್ಗಾ ಸಂಸ್ಥಾನ ಈಗ ಒಂದೊಂದೇ ಮೆಟ್ಟಲನ್ನು ತಾಯಿ ಹತ್ಕೊಂಡು ಬರ್ತಾ ಇದ್ದಾಳೆ. ಆ ಮೆಟ್ಟಿಲಿನ ಅಡಿಗಲ್ಲು ನಾವಾಗಬೇಕು.
ಆ ದುರ್ಗೆಯ ಹತ್ಕೊಂಡ್ಬರ್ತಾಳಲ್ಲ, ಆ ಅಡಿಗಲ್ಲು ನಾವಾಗಬೇಕಾಗಿದೆ. ನಾವು ಆಗಬೇಕು ಅನ್ನುವ ಮನಸ್ಸು ಯಾರಿಗಿದೆಯೋ ಆ ತಾಯಿನೇ ಅದಕ್ಕೆ ದಾರಿ ಮಾಡಿಕೊಡ್ತಾ ಹೋಗ್ತಾಳೆ. ಯಾಕೆ ಇಷ್ಟು ನಿರರ್ಗಳವಾಗಿ ನಾನು ಹಿಂಗೆ ಹೇಳ್ತೀನಿ ಅಂದರೆ, ಕೆಲವರೆಲ್ಲ ಫೋನ್ ಮಾಡ್ತಾಳೆ, ಅಣ್ಣಯ್ಯ ನಾನೇನೋ ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ನನ್ನ ಹತ್ರ ಏನೂ ಇಲ್ಲ ಅಂತ. ಇನ್ನು 15 ದಿನ ಫೋನ್ ಮಾಡ್ತಾರೆ, ಅಣ್ಣಯ್ಯ ಯಾರೋ ಕೊಡಬೇಕಾಗಿತ್ತು, ಎಲ್ಲಿಂದನೋ ಬಂತು ಅಣ್ಣಯ್ಯ ಇಷ್ಟು ದುರ್ಗಾ ಸಂಸ್ಥಾನಕ್ಕೆ ಅಂತ. ಅಂದರೆ ನಾವು ಆ ಪುಣ್ಯಕರವಾದಂತಹ ಕೆಲಸ ಮಾಡ್ತೀವಿ ಅಂತ ಹೊರಟಾಗ, ನಾವು ಕೊಡ್ತೀವಿ ಅಂತ ಹೊರಟಾಗ ಅದಕ್ಕೆ ಹಲವಾರು ದಾರಿಗಳು, ನಮ್ಮ ಜೀವನದಲ್ಲಿ ಅನೇಕ ಆಪರ್ಚುನಿಟಿಗಳು ಓಪನ್ ಆಗುತ್ತೆ. ಅದೇ ನಮ್ಮ ದುರ್ಗಾ ಸಂಸ್ಥಾನ. ಅಲ್ಲಿ ನೀವು ನಡೆಯುವಂತಹ ಮುಂದೆ ಕಾರ್ಯಕ್ರಮಗಳಿದೆ. ಒಂದು ನಿಮ್ಗೆ ಆಲ್ರೆಡಿ ತೋರಿಸಿದೆ, ಒಂದು ಯುಗಾದಿಯಲ್ಲಿ, ಇನ್ನೊಂದು ಪುಣ್ಯಕರವಾದಂಥ ಸ್ನಾನ. ನದಿ ಮಧ್ಯದಲ್ಲಿ ನಿಂತು ಬಂದಂತಹ ಎಲ್ಲ ಮಕ್ಕಳಿಗೆ ಅಪ್ಪಾಜಿನೇ ದುಷ್ಟಗ್ರಹ ದೋಷ ಪರಿಹಾರಾರ್ಥಂ ಶ್ರೀ ದುರ್ಗಾದೇವಿ ತೀರ್ಥ ಸ್ನಾನ ಅಂತ ಎಲ್ರಿಗೂ ಒಂದೊಂದು ಚೊಂಬಲ್ಲ, ಎಲ್ರಿಗೂ 3 ಚೊಂಬು. ಎಂಥ ಅದು ನೋಡೋಕ್ಕೆ ಆನಂದವಾಗಿತ್ತು. ಹಾಗೆ ಆ ದುರ್ಗಾ ಸಂಸ್ಥಾನ ಮಹಾಪ್ರಸಿದ್ಧವಾದಂತಹ ಸ್ಥಾನದಲ್ಲಿ ನಡೀತಾ ಇದೆ. ಮುಂದೆ ಕಾರ್ಯಕ್ರಮಗಳು ಅಲ್ಲೇ ನಡೀತಾ ಹೋಗುತ್ತೆ. ನಾವು ಆ ತಾಯಿ ಹತ್ತು ಬರುವಂಥ ಮೆಟ್ಲಿಗೆ ಅಡಿಗಲ್ಲಾಗಬೇಕಾಗಿದೆ. ಎಲ್ಲ ಕಟ್ಟಾದ ಮೇಲೆ ದಿಸ್ ಈಸ್ ದ ಟೈಮ್, ದಿಸ್ ಈಸ್ ದ ರೈಟ್ ಟೈಮ್. ಈಗಂತೂ ನೋಡ್ತಾ ಇರ್ತೀವಿ, ಒಂದು ಮದುವೆಗೆ ಮೊನ್ನೆ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ, ಅವರ ತಂಗಿ ಮದುವೆಗೆ 35 ಲಕ್ಷ ಖರ್ಚು ಮಾಡಿದ್ರಂತೆ. ದಿಗ್ಭ್ರಮೆ ಆಯಿತು ನನಗೆ. ಸಂತೋಷ, ಅವ್ರವ್ರಿಗಿದೆ, ಅವ್ರವ್ರಿಗೆ ಏನೇನಿದೆ ಮಾಡಲಿ. ಆದರೆ ಒಂದು ಭಾಗವನ್ನು ಎತ್ತಿಟ್ಟು ಸಮಾಜಕ್ಕೆ ಒಬ್ಬರ ಪುಣ್ಯಕರವಾದಂಥ ಕಾರ್ಯ ಮಾಡ್ತಿದ್ದಾರಲ್ಲ ಅವ್ರಿಗೆ ಕೊಟ್ಟಾಗ ನಮಗಾಗುವಂತಹ ಆತ್ಮತೃಪ್ತಿ, ನಮಗೆ ಸಿಗುವಂತಹ ಪುಣ್ಯ ಏನು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗತ್ತೆ. ಬರೀ ಆಡಂಬರದಲ್ಲೇ ನಾವು ಜೀವನ ಕಳೆದುಬಿಡ್ತೀವಾ ಮುಂದೆ? ಯಾಕೆಂದರೆ ಎಲ್ಲವೂ ಚೆನ್ನಾಗಿದ್ದಾಗ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಚೂರು ಎಡವಾದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನಮಗೆ. ಯಾಕೆಂದರೆ ಇದೊಂದು ವಿಚಾರ ಹೇಳಿ ನಾನು ನಿಲ್ಲಿಸ್ತೀನಿ. ಯಾಕೆಂದರೆ ಮೊನ್ನೆ ಒಂದು ಹೆಣ್ಮಗು ಬಂದಿತ್ತು, ಅಪ್ಪಾಜಿ ಇಲ್ಲದೆ ಇದ್ದಾಗ ಅಲ್ಲಿ ಅಪ್ಪಾಜಿ ಅನುಷ್ಠಾನ. ಯಾಕೆಂದರೆ ಎಲ್ಲರೂ ಕೇಳೋವಂಥ ಪ್ರಶ್ನೆ, ಅಪ್ಪಾಜಿ ನಾನು 2 ಸತ್ಸಂಗಕ್ಕೆ ಬಂದೆ, ಆಶೀರ್ವಾದ ಮಾಡಿಬಿಡಿ ಅಪ್ಪಾಜಿ, ಈ ಸತಿ ಆಗಲೇಬೇಕು ಅಪ್ಪಾಜಿ. ಅಪ್ಪಾಜಿ ನಾನು 3ನೇ ಸತ್ಸಂಗಕ್ಕೆ ಬರ್ತೀನಿ ಅಪ್ಪಾಜಿ, ಆಗಲೇಬೇಕು ಅಪ್ಪಾಜಿ. ಅಪ್ಪಾಜಿ ನಾನು ಇಷ್ಟು ಕೇಳ್ಕೊತಾ ಇದ್ದೀನಿ, ಕೊಡಿ ಅಪ್ಪಾಜಿ. ಅಪ್ಪಾಜಿ ಇಷ್ಟು ಕೇಳ್ತೀನಿ, ಯಾಕಪ್ಪಾಜಿ ಆಗ್ತಾ ಇಲ್ಲ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ಮಹಾಪುರುಷರಾದಂತಹ ಒಬ್ಬ ಮಹಿಮನ ಕಥೆಯನ್ನು ಹೇಳ್ತೀನಿ. ಅವರು ಹುಟ್ಟುತ್ತಾ ತುಂಬ ಕಡು ಬಡತನದಲ್ಲಿ ಹುಟ್ಟಿದ್ದು, ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರಿಂದ 8ನೇ ವಯಸ್ಸಿಗೆ ಬ್ರಹ್ಮೋಪದೇಶ ಆಗುತ್ತೆ. ಆ ಮಹಾಪುರುಷ ಆ ಬಾಲ್ಯದಲ್ಲಿಯೇ ನಮ್ಮ ಬಡತನ ಎಷ್ಟು ಅಂದರೆ ಕಿತ್ತು ತಿನ್ನೋ ಬಡತನ, ಊಟಕ್ಕೂ ಕೂಡ ಇಲ್ಲ. ಮಳೆ ಬಂತು ಅಂದರೆ ಜೋಪಡಿ ಎಲ್ಲ ನಿಂದು ಇಡೀ ಮನೆ ತೊಯ್ದು ಹೋಗ್ಬಿಡುತ್ತೆ, ಅಷ್ಟು ಕಡು ಬಡತನ. ಆ ಮಗು ಡಿಸೈಡ್ ಮಾಡುತ್ತೆ, ನನಗೆ ಬ್ರಹ್ಮೋಪದೇಶ ಆಗಿದೆ, ನಾನು ಗಾಯತ್ರಿ ಮಂತ್ರವನ್ನು ಹೊಲಿಸ್ಕೋಬೇಕು, ಗಾಯತ್ರಿನ ಹೊಲಿಸ್ಕೊಂಡು ಅವಳನ್ನು ಕೇಳ್ತೀನಿ ನಾನು, ಅಮ್ಮ ನಂಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ಯಾ, ನನಗೆ ಸಂಪತ್ತನ್ನು ಕೊಡು, ನನ್ನ ತಂದೆ ತಾಯಿಗೆ ನಾನು ಊಟ ಹಾಕಬೇಕು, ಈ ಬಡತನದಲ್ಲಿ ನಂಗೆ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಮಹಾ ಸಾಧನೆ ಪುರಶ್ಚರಣ ಅಂತ ಕರಿತೀವಿ. ಪುರಶ್ಚರಣ ಅಂದರೆ 1 ಲಕ್ಷ ಗಾಯತ್ರಿ ಜಪವನ್ನು ಮಾಡಬೇಕು. ಅದ್ರ ಜೊತೆಗೆ 5 ಬರುತ್ತೆ, ಜಪ, ಧಾರಣ, ಅರ್ಘ್ಯ, ಆ ರೀತಿಯಲ್ಲಿ ಹೋಮ, ಈ ಥರ ಆಚರಣೆಗಳು 5 ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಅದರಲ್ಲಿ ಮುಖ್ಯವಾಗಿ ಅವರು ತಗೊಂಡಿದ್ದು ಜಪ. ಯಾಕೆಂದರೆ ಇನ್ನೇನು ಮಾಡಲಿಕ್ಕೂ ಅವನಲ್ಲಿ ಹಣದ ಶಕ್ತಿ ಇರಲಿಲ್ಲ. ಹಾಗಾಗಿ ಸಂಧ್ಯಾ ಕಾಲದಲ್ಲಿ ಮಾತ್ರ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು. 1 ಲಕ್ಷದ ಜಪವನ್ನು ಅತಿ ಕಟ್ಟುನಿಟ್ಟಿನ ಒಂದು ಆಚರಣೆ. ಆ ರೀತಿಯಾಗಿ ಪುರಶ್ಚರಣ ಮಾಡ್ತಾರೆ. 1 ಪುರಶ್ಚರಣ ಆಯಿತು, ಗಾಯತ್ರಿ ಒಲಿಲಿಲ್ಲ. 2 ಆಯಿತು, 3 ಆಯಿತು, 4 ಆಯಿತು, 5, ಕೊನೆಗೆ 12 ಪುರಶ್ಚರಣಗಳನ್ನು ಮಾಡ್ತಾರೆ. ತಾಯಿ ಒಲಿಲೇ ಇಲ್ಲ. ಕೊನೆಗೆ ಅವರ ತಂದೆ ತಾಯಿಗಳ ದೇಹ ತ್ಯಾಗವಾಗುತ್ತೆ. ಕೊನೆಗೆ ಇವ್ರಿಗೂ ಸನ್ಯಾಸತ್ವ ಪ್ರಾಪ್ತಿಯಾಗುತ್ತೆ.
ಒಂದು ದಿನ ಇದೇ ರೀತಿ ಬೆಳಗ್ಗೆ 6 ಗಂಟೆ ಸಂಧ್ಯಾ ಕಾಲದಲ್ಲಿ ಗಾಯತ್ರಿ ಜಪವನ್ನು ಓಂ ಭೂರ್ಭುವಸ್ಸುವಃ ತತ್ಸವಿತು ಅಂತ ಹೇಳ್ತಾ ಇದ್ದಾರೆ. ಮಹಾಕಾಂತಿಯುತವಾದಂತಹ ಸವಿತೃ ದೇವತೆಯಾದಂತಹ ಗಾಯತ್ರಿ ಪ್ರಕಟವಾಗ್ತಾಳೆ. ವರಂ ಬ್ರೂಹಿ. ಅಲ್ಲಮ್ಮ, ಇಷ್ಟು ವರ್ಷದಿಂದ ನಾನು ಕಾಡಿ ಬೇಡಿ ಕೇಳಿದೆ, ಈಗ ನಾನು ಸನ್ಯಾಸಿ, ನನಗೇನು ಬೇಡ, ಈಗ ವರಂ ಬ್ರೂಹಿ ಅಂತೀಯಲ್ಲೇ ತಾಯಿ. ಆಗ ಗಾಯತ್ರಿ ಮಾತ್ರ ಹೇಳ್ತಾಳೆ, ನೋಡಪ್ಪ, ನೀನು ಹಿಂದಿನ ಜನ್ಮದಲ್ಲಿ 12 ಗತ ಪಾಪಗಳನ್ನು ಮಾಡಿದ್ದೆ. 12 ಗತ ಪಾಪಗಳನ್ನು ಮಾಡಿದ್ದೆ. ಅದೆಲ್ಲವೂ ನಾಶವಾಗಬೇಕಿತ್ತು. ಎಲ್ಲ ಈಗ 12 ನೀನು ಪುರಶ್ಚರಣವನ್ನು ಕಂಪ್ಲೀಟ್ ಮಾಡಿದ್ಯಾ. ನಿನ್ನೆರಡು 12 ಮಹಾಘಾತ ಪಾಪಗಳನ್ನು ನಾನು ನಾಶ ಮಾಡಿ ಇವತ್ತು ಬಂದಿದ್ದೀನಿ ವರಂ ಬ್ರೂಹಿ ಅಂತೇಳಿ. ಹಾಂ ಅಮ್ಮ, ಈಗ ನಾನು ಸನ್ಯಾಸಿ ಕಣೆ, ನನಗೇನು ಬೇಡ, ನನ್ನ ಜೊತೆಗಿದ್ಬಿಡು ಅಂತ. ಆ ಮಹಾಪುರುಷ ಯಾರೂ ಅಲ್ಲ, ವಿದ್ಯಾರಣ್ಯರು. ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಮಹಾವಿದ್ಯಾರಣ್ಯರವರು. ಅಂದರೆ ನಾವು ಹಿಂದಿನದಲ್ಲಿ ಏನು ಪಾಪ ಮಾಡಿದೀವೋ, ನಮ್ಮ ಪ್ರಾರಬ್ಧಗಳು ಏನಿದೆಯೋ ಏನೂ ಗೊತ್ತಿರಲ್ಲ. ಆದರೆ ನಾವು ಕೇಳ್ಕೊಂಡ ತಕ್ಷಣ ಆಗ್ಬಿಡ್ಬೇಕು. ಹೇಗಾಗತ್ತೆ ಸ್ವಾಮಿ? ಏನೋ ನಾವು ಸತ್ಯವಾನ್ ಸಾವಿತ್ರಿ ಕತೆ ಗೊತ್ತಲ್ಲ, ಸಾವೆಲ್ಲ ಸಾವಿತ್ರಿ ಯಾರ? ಆ ಮಟ್ಟದ ದೃಢತೆ ಇದೆಯಾ? ಆ ಮಟ್ಟದ ಶ್ರದ್ಧೆ ಇದೆಯಾ? ನಮಗೆ ನಾವೇ ಕ್ವಶನ್ ಹಾಕೋಬೇಕು, ಮಾಡ್ತಾ ಹೋಗಬೇಕು. ಆ ವಿದ್ಯಾರಣ್ಯರ ಶಕ್ತಿ ಹೇಗಿತ್ತು ಅಂದರೆ, ಎಂಥ ಸಾಮ್ರಾಜ್ಯ ಕಟ್ಟಿದ್ದವರು. ಹಕ್ಕ ಬುಕ್ಕರನ್ನು ಹೇಳಿ ವಿಜಯನಗರ ಇವತ್ತಿಗೋದು ಇತಿಹಾಸದಲ್ಲಿ ಉಳಿದೋಯ್ತು. ಬರ್ತಾಳೆ, ಆಗ್ತಾಳೆ, ಆದರೆ ಶ್ರದ್ಧೆ. 2 ಸತಿ ಅಪ್ಪಾಜಿ ಹೇಳಿದ್ದಾರೆ, ಮಾಡ್ತಾ ಹೋಗ್ತೀನಿ. ಮೇ ಬಿ 2 ಸತ್ಸಂಗ, 5 ಸತ್ಸಂಗ, 10 ವಾಟ್ ಎವರ್ ಇಟ್ ಈಸ್, ಆದರೆ ನಿನ್ನ ಪಾದ ಮಾತ್ರ ಬಿಡಲ್ಲ. ವಿದ್ಯಾರಣ್ಯರು ಮಾಡಿದ್ದು ಅದನ್ನೇ. ಅವ್ರು 10 ಅಲ್ಲ 12 ಪುರಶ್ಚರಣಗಳು. ಏನು ಕಷ್ಟ ಗೊತ್ತಾ ಅದು? ಇಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್. ಒಬ್ಬ ಕೂತ್ಕೊಂಡು ಅಷ್ಟು ದೃಢ ಭಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಪ್ರತಿನಿತ್ಯ ಮಾಡ್ತಾ ಹೋಗಬೇಕು, ಪ್ರತಿನಿತ್ಯ ಮಾಡ್ತಾ ಹೋಗಬೇಕು. ಆದರೆ ನಮಗೆ ಇನ್ನೊಂದು ಅಡ್ವಾಂಟೇಜ್ ಇದೆ, ಹೇಳ್ತೀನಿ ಕೇಳಿ. ನಾವು ನಮ್ಮ ಪಾಪಗಳು ಅಲ್ಲಿ ತನಕ ಕಾಯೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ, ಎಷ್ಟು ಪ್ರಾರಬ್ಧ ಕರ್ಮಗಳನ್ನು ನಾನು ತಗೋತೀನಿ ಅಂತ ಶ್ರೀಮಾತ ಲಲಿತಾದೇವಿಯ ಸಂಭೂತರಾಗಿ ಶ್ರೀಮಾತ ಅಪ್ಪಾಜಿ ನಮ್ಮನ್ನ ಹತ್ರ ಕೂತಿದ್ದಾರೆ. ಅದನ್ನು ನಾವು ಮರಿಬಾರ್ದು. ಯಾಕೆ ಈ ಘಟನೆಯನ್ನು ಹೇಳಿದೆ ಅಂದರೆ, ನಮಗೆ ಗೊತ್ತಿರೋದಿಲ್ಲ ಹಿಂದಿನ ಜನ್ಮದಲ್ಲಿ ಏನು ಮಾಡಿದೀವೋ, ನಮ್ಮ ಪ್ರಾರಬ್ಧ ಕರ್ಮ ಏನಿದೆಯೋ, ನನ್ನ ಋಣಾನು ಸಂಬಂಧಗಳು ಏನಿದೆಯೋ, ನನ್ನ ಪಾಪದ ಬುತ್ತಿಯಲ್ಲಿ ಇನ್ನೂ ಎಷ್ಟು ಅಡಗಿದೆ ಅಂತ ಯಾರಿಗೆ ಗೊತ್ತು ಸ್ವಾಮಿ? ಆದರೆ ನಾನು ಒಂದು ಸತಿ ಬಂದು ಅಪ್ಪಾಜಿ ಆಶೀರ್ವಾದ ಮಾಡಿ ಅಂದ ತಕ್ಷಣ ಆಗ್ಬಿಡ್ಬೇಕಾ? ಆಗುವಷ್ಟು ನಾವು ಎಷ್ಟು ಗ್ರಹಣ ಶಕ್ತಿಯನ್ನು ಹೊಂದಿದ್ದೇವೆ ಅನ್ನೋದು ನಮಗೆ ಪ್ರಶ್ನೆ ಬೇಕೋ ಬೇಡವೋ? ಮಾಡ್ತಾ ಹೋಗಬೇಕು. ಮಾಡ್ತಾ ಮಾಡ್ತಾ ಶ್ರದ್ಧೆ ಕಮ್ಮಿ ಆಗಬಾರ್ದು. ಆ ಒಂದು ಹುಮ್ಮಸ್ಸಾಗಲಿ, ಹೋಪ್ ಯಾವತ್ತೂ ಇಳಿಸಬಾರ್ದು. ಮಾಡ್ತಾ ಹೋಗಬೇಕು. ದೇರ್ ಈಸ್ ಎ ಡೇ ಇಟ್ ವಿಲ್ ಕಮ್ ಶೈನ್.